ವಿರುದ್ಧ ಎರಡನೇ ದಿನವೂ ಜನಾಕ್ರೋಶ ಯಾತ್ರೆ. ನಿನ್ನೆ ಮೈಸೂರು, ಇವತ್ತು ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದೆ ಬಿಜೆಪಿ. ವಿಶ್ವೇಶ್ವರಯ್ಯ ಪ್ರತಿಮೆ ಟು ಸಿಲ್ವರ್ ಜೂಬ್ಲಿ ಪಾರ್ಕ್ ವರೆಗೆ ಜಾಥಾ. ಕುಂಭಕರ್ಣ ವೇಷಧಾರಿ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ವ್ಯಂಗ್ಯ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕುಂಭಕರ್ಣನಂತೆ ನಿದ್ರೆಯಲ್ಲಿ ಮುಳುಗಿದೆ ಅಂತ ಕಿಡಿಕಾರಿದ್ದಾರೆ ನಾಯಕರು. ಅಶೋಕ್, ವಿಜೇಂದ್ರ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಕೂಡ ಕಾವೇರಿ 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 ನದಿ ಬಗ್ಗೆ ಮಾತಾಡ್ತಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಮ್ಮ ಅಶೋಕಣ್ಣವರೇ ಕೇಳಿಸಿದ್ರೆ ಸಾಲದು, ನಿದ್ದೆ ಮಾಡುವಂತ ಸಿದ್ದರಾಮಯ್ಯನ ಕೇಳಿಸ್ಬೇಕು. ಯಾರಿಗೆ? ಸಿದ್ದರಾಮಯ್ಯನಿಗೆ. ಅದಕ್ಕೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಕೈ ಕಟ್ಟಿ ಇಲ್ಲಿ ಮುಷ್ಟಿ ಕಟ್ಟಿ ಲೂಟಪ್ಪ ಲೂಟಪ್ಪ ಅಂದ್ರೆ ಸಿದ್ದರಾಮಯ್ಯ ಲೂಟಪ್ಪ, ಲೂಟಪ್ಪ ಲೂಟಪ್ಪ, ಜೋರಾಗಿ ಲೂಟಪ್ಪ ಲೂಟಪ್ಪ, ಹಾಲಿನಲ್ಲಿ ಲೂಟಪ್ಪ. ಕರೆಂಟಿನ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವರಿಗೆ ಪಾಠವನ್ನು ಕಲಿಸುವಂತ ಕೆಲಸಗಳನ್ನು ಮಾಡುವುದಕ್ಕೆ ಚಾಲನೆಯನ್ನ ನಿನ್ನೆ ಮೈಸೂರಿನಿಂದ ಚಾಲನೆ ಆಗಿದೆ. ಮಂಡ್ಯ ಜನ, ನಮ್ಮ ಜಿಲ್ಲೆಯ ಜನಗಳು ಕಲಿಸ್ತಾರೆ, ನಿಮ್ಗೆ ಮನೆ ಕಲಿಸುವಂತ ಕೆಲಸಗಳನ್ನ ಮಾಡ್ತಾರೆ. ನಮ್ಮೊಂದು ಯೂನಿವರ್ಸಿಟಿ ಆಗಿತ್ತು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದ್ದು ಯೂನಿವರ್ಸಿಟಿಯನ್ನ ಕಿತ್ತು ಮತ್ತು ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನ ಮಾಡಕ್ ಹೋಗಿದ್ದೀರಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡೋದಕ್ಕೆ ನಮ್ಮೇನೋ ಸಾಧ್ಯ ಇಲ್ಲ. ಯೂನಿವರ್ಸಿಟಿಗೆ ಮಂಡ್ಯದಲ್ಲಿ 24 ಕಾಲೇಜ್ಗೆ ಎಫೆಕ್ಟ್ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೂ ಅಂತ ಹೇಳಿ ಬಯಸ್ತಾ ಇದ್ದೀವಿ. ನಾವು ಈ ಮಡಿ ಮಂಡ್ಯದಲ್ಲಿ ಒಗ್ಗಟ್ಟಾಗಿ ಇವಾಗ ಎಲ್ಲರೂ ಯಾರು ಕಾಂಗ್ರೆಸ್ನವರು ಯಾವ ಹಳ್ಳಿಗೆ ಬಂದ್ರು ಎಲ್ಲರಿಗೆ ಓಡಿಸುವಂತ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆವಾಗ ಅವರಿಗೆ ತಕ್ಕ ಪಾಠ ಕಲಿಯೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.